ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಟೈಮ್ ಬಂದುಬಿಟ್ಟು 8 ಗಂಟೆ ಆಗೈತೆ ಸ್ನೇಹಿತರೆ. ಯಾವ ಥರ ಐತೆ ನೋಡಿರಿ ವಾತಾವರಣ. ಮೋಡ ಮುಸುಕಿದಂಗೆ ಆಗೈತೆ ರೀ. ಮಳೆ ಬರೋ ಚಾನ್ಸ್ ಐತೆ, ಆದರೆ ಮಳೆ ಬರಂಗಿಲ್ಲ ರೀ. ಸಿಕ್ಕಾಪಟ್ಟೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಗಾಳಿ, ಗುಡುಗು, ಸಿಡ್ಲು ಬರೀ ಇದೇ ಥರ ಆಗಿದೆ. ಒಂದು ಹನಿ ಮಳೆ ಬಿದ್ದಿಲ್ಲ ರೀ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ. ಆಲ್ರೆಡಿ ನಂದು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಬಟ್ಟೆ ಭಾಂಡೆ ಎಷ್ಟು ತೊಳೆದ್ರೆ ಆಯಿತು ಸ್ನೇಹಿತರೆ. ಕೋಳಿಗಳಿಗೆ ಅಷ್ಟು ಕಾಳು ಹಾಕಬೇಕು. ಇನ್ನು ಆಡುಗಳು ತೊಗೊಂಡು ನಮ್ಮ ಚಿನ್ನು ಅಂಗಡಿಗೆ ಹೋಗ್ಯಾನ್ರಿ ಅವ. ನೋಡ್ರಿ ಎಕ್ಕಿ ಗಿಡ ಎಷ್ಟು ದೊಡ್ಡದಾಗಕತ್ತೈತ್ರಿ. ಎಲ್ಲ ಕ್ಲೀನ್ ಮಾಡ್ಕೊಂಡು 5:15ಗೆ ಎದ್ದೀನಿ ರೀ. ಇವತ್ತು 5:15ಗೆ ಎದ್ರೆ ಕೆಲಸ ಆಗ್ತೈತೆ ನೋಡ್ರಿ. ಯಾಕಂದ್ರೆ ಬ್ಯಾಸ್ಗೆ ದಿನಕ್ಕೆ ಜಾಸ್ತಿ ನೀರು ಕುಡಿದು ಸುಸ್ತು ಬಂದಂಗೆ ಆಗ್ತಿರ್ತೈತ್ರಿ. ಇಲ್ಲಿ ಕೋಳಿಗೆ ಮುಸ್ರಿ ಎಲ್ಲ ಕಲಸಿಟ್ಟಿನ್ರಿ. ಈ ಕಡೆ ಪಲ್ಯ ಕುದೀತಾ ಇದೆ. ಬಟಾಟಿ ಪಲ್ಯ ಮಾಡಿನ್ರ, ಸ್ವಲ್ಪ ಗ್ರೇವಿ ರೀ. ಅನ್ನಕ್ಕೂ ಆಗ್ತೈತಿ, ರೊಟ್ಟಿಗೆ ಆಗ್ತೈತೆ ಅಂತ ಹೇಳಿ ಅನ್ನ ಮಾಡೋಕೆ ಒಲಿ ಮ್ಯಾಗಿರ್ತೀನಿ ನೋಡ್ರಿ. ಇಲ್ಲಿ ರೊಟ್ಟಿ ಮಾಡಿದೆ ನೋಡಿ, ಕುದೀತಾ ಇದೆ. ಥರ ಮುಚ್ಚಿಬಿಟ್ರೆ ರೀ ಒಲಿ ಮ್ಯಾಗಿಂದ ಅನ್ನ ಘಮ 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 ಹತ್ತಿರ್ತಿತ್ತು ಸ್ನೇಹಿತರೆ. ರೇಷನ್ ಅಕ್ಕಿ ಅನ್ನ ರೀ. ನಾವೇನು ಚಲೋ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ತೊಗೊಂಡ್ಬಂದು ಮಾಡೋಂಗಿಲ್ಲ ರೀ. ಈಗ ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ ಸ್ನೇಹಿತರೆ, ಎಲ್ಲ ತುಟ್ಟಾಗೈತಿ. ನಾನು ಜಾಸ್ತಿ ಒಲಿ ಮ್ಯಾಗ ಮಾಡಾಕತ್ತೀನಿ ರೀ. ಮೊದಲೇ ನಮ್ಮಂಥವ್ರು ಮಿಡಿಲ್ ಕ್ಲಾಸ್ದವ್ರು ಗ್ಯಾಸ್ ತುಂಬುದನ ಕಠಿಣ ಐತ್ರಿ. ಈಗಿನ ಕಾಲಮಾನದಾಗ ಹೆಂಗೈತಂದ್ರೆ ಈ ದಿನದಾಗ ರೀ, ಬ್ಯಾಸ್ಗೆ ದಿನದಾಗ ಕೆಲಸ ಇಲ್ಲ, ಏನೂ ಇಲ್ಲ. ನಮ್ಮ ಮನೆಯವ್ರು ಮನ್ಯಾಗ ಅದಾರ. ಈಗ ನನಗೂ ಏನು ಬಟ್ಟೆ ಸ್ಟಿಚ್ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಕೆಲಸ ಇಲ್ಲ ನೋಡಿ. ರೊಟ್ಟಿ ಮಾಡಿದ್ದೀನಿ ಇಷ್ಟ, ಜೋಳದ ರೊಟ್ಟಿ ಮಾಡೀನಿ ಸ್ನೇಹಿತರೆ. ಇಷ್ಟ ಅಷ್ಟು ಬಾಂಡೆ ಅದಾವು, ಬಟ್ಟೆ ತೊಳೆದು ಹಾಕಬೇಕು ನೋಡಿ. ಕೋಳಿಗಳಿಗೆ ನುಚ್ಚು ಕಲಿಸಿಟ್ಟಿನ ಸ್ನೇಹಿತರೆ. ಅದ್ರಾಗನ ನಿನ್ನೆ ಉಳಿದಿದ್ದು ಪಲ್ಯ, ಹಾಗೆ ಈಗ ರೊಟ್ಟಿ ಮಾಡಿರೋದು, ಜೋಳದ ಹಿಟ್ಟಿಂದು ಅದು ಹಿಟ್ಟು ನೀರು, ಮತ್ತು ಅಕ್ಕಿ ತೊಳೆದಿರೋ ನೀರು ಎಲ್ಲ ನೈಟ್ದು ಒಂದು ಸ್ವಲ್ಪ ಅನ್ನ ಉಳಿದಿತ್ತು, ಎಲ್ಲ ಮಿಕ್ಸ್ ಮಾಡಿ ಈ ಥರ ಹಾಕಿಬಿಟ್ಟೆ. ಮತ್ತು ನಾಳೆ ತನಕ ಏನೂ ಇಲ್ಲ ರೀ ಅದ್ರ ಕೆಲಸ. ನೀರು ಅಷ್ಟನ್ನು ಹಾಕೋದ್ರಿ ಡಬ್ಬ್ಯಾಗ. ನೀರಾಗಿ ಹಾಕಿಬಿಟ್ರೆ ಮುಗೀತು ರೀ. ಏನೋ ಅನುಕೂಲ ಆಗ್ತೈತಿ ಮುಂದೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ರೀ. ಅದನ್ನು ಕೂಡ ಹೆಂಗೆ ಆಗ್ತೈತೋ ಗೊತ್ತಿಲ್ಲ ರೀ. ಈಗ ಒಂದು ಸ್ವಲ್ಪ ರೇಟು, ಯಾಕಂದರೆ ಎಲ್ಲ ಕಡೆಗೆ ಈಗ ವಾರ ಹಿಡ್ದಿರ್ತಾರೆ. ಮತ್ತು ಮಲ್ಲೈನ 5 ದೇಶ ಆಗೋ ಮಟ್ಟ ಯಾರೂ ಕಪ್ಪ ಕಡೆ ಹಿಂಗೆ ತಿನ್ನಂಗಿಲ್ಲ. ಅದಕ್ಕೆ ಸ್ವಲ್ಪ ಅದ್ರದ್ದು ವ್ಯಾಪಾರ ಡೌನ್ ಆಗೈತೆ ರೀ ಕೋಳಿಗಳ್ದು. ಮುಂದೆ ಆಗ್ಬೋದು ರೀ. ಬರ್ರಿ ಅವಕ್ಕೆ ಕೋಳಿಗಷ್ಟ ಕಾಳು ಹಾಕಿ ಬರ್ತೀನಿ ಸ್ನೇಹಿತರೆ. ಅದು ಅಲ್ಲೇ ಉಣ್ಕೊಳ್ತೈತೆ ಕಿಚ್ಚಿನ ಮ್ಯಾಗ. ಕಟ್ಗೆ ಇಲ್ಲ ರೀ, ಕಟ್ಗೆ ತೆಗೆದಿಡಬೇಕು. ಯಾವುದೂ ವೇಸ್ಟ್ ಆಗಂಗಿಲ್ಲ ರೀ. ಕಟ್ಟಿಗೆ ಇಂಥವು ರಟ್ಟಿನ ಬಾಕ್ಸ್ಗಳು ಎಲ್ಲ ಒಲಿಗೆ ನೀರು ಕಾಸಕ್ಕೆ ಹಾಕಿಬಿಡ್ತೀವ್ರಿ. ದೇವ್ರ ಪೂಜೆ ಕೂಡ ಆಗೈತ್ರಿ ನಂದು. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ಇವತ್ತಾದರೂ ಬಟ್ಟೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿನಿ. ಬರೋಬ್ಬರಿ 1 ತಿಂಗಳ ಆಗಿ ಹೋಯ್ತು ಸ್ನೇಹಿತರೆ. ನಾನು ಸ್ಟಿಚಿಂಗ್ ಏನೂ ಮಾಡಿಲ್ಲ. ಇವತ್ತು ಮಾಡ್ಬೇಕು ಅಂದ್ಕೊಂಡಿನಿ. ನೋಡೋಣ್ರಿ ಏನಾಗ್ತೈತಿ. ಜಲ್ದಿನ ಎದ್ದೀನಿ ರೀ. ಅದಕ್ಕೆ 4:55 ನಿಮಿಷಕ್ಕೆ ಅಲಾರಾಮ್ ಇಟ್ಟಿದ್ದಾರೆ. ಅವಾಗ ಎಚ್ಚರ ಆಯ್ತು. ಅಲಾರಾಮ್ ಕಟ್ ಮಾಡಿ ಮತ್ತೆ ವಾಪಸ್ ಮತ್ತೊಂದು ಅರ್ಧ ತಾಸು ಮಕ್ಕೊಂಡೆ ರೀ. ನೀರು ಕುಡಿಸ್ರಿ, ಚಂತನ ನೀರು ಕುಡಿದು ಸುಸ್ತಾದಂಗೆ ಆಗಿಬಿಡ್ತೈತೆ ರೀ. ಮೈ ವಜ್ಜಾದಂಗೆ, ಹೇಳಕ್ಕನ ಮನಸ್ಸಾಗಂಗಿಲ್ಲ ರೀ. ನಮ್ಮ ಚಿನ್ನು ವಾಕಿಂಗ್ ಹೋಗಾವಿದ್ದಾರೆ. ಮತ್ತು ಅವನ ದಶಿಂದ ಎದ್ದು ಬಂದ್ಯಾರ, ಬರೋಣ ಹೋದಾರೆ. ಅವನು ಬಾ ಮಮ್ಮಿ ನೀನು ಅಂದಾರಿ. ನಾ ಬಂದು ಎಲ್ಲಿ ಬರಲಪ್ಪ, ಈಗ ಜಲ್ದಿ ಎದ್ದನು ಕೆಲಸ ಮುಗಿಸ್ಕೋತಾನೆ, ಬಡ ಬಟ್ಟೆ ಸ್ಟಿಚ್ ಮಾಡ್ತಾನೆ ಅಂಥೇಳಿ ಅವ್ನು ಕಳಿಸಿ ನಾನು ಈ ಕಡೆ ಎಲ್ಲ ಮಾಡ್ಕೊಳ್ದ್ರಾಕನ ನಂದು ಜಳಕಕ್ಕೆ ನೀರು ತೊಡ್ಕೊಕತ್ತಿದ್ದೆ ರೀ. ಅವ್ನು ಬಂದ ವಾಪಸ್ಸ. ಅವ್ನಿಗೆಷ್ಟು ನೀರು ಕಾಯ್ಸಿ ಕೊಟ್ಟೆ, ನಾನು ಜಳಕ ಮಾಡಿ ಅವ್ನಿಗೆಷ್ಟು ನೀರು ಕಾಯ್ಸಿ ಕೊಟ್ಟು ರೊಟ್ಟಿ ಮಾಡಿದೆ ರೀ. ಅದೇ ಒಲಿ ಮ್ಯಾಗ ಹಂಗೆ. ಆ ಕಡೆ ಗ್ಯಾಸಿನ ಮ್ಯಾಗ ಬಟಾಟೆ ಕುದಿಯಾಕಿಟ್ಟೆ. ಈಗೆಲ್ಲ ಅಡುಗೆ ಕೆಲಸ ಅಂತ ಮುಗಿತ್ರಿ. ನಾವು ಅಷ್ಟು ಬಾಂಡೆ ಬಟ್ಟೆ ತೊಳೆದು ಹಾಕಿ ಊಟ ಮಾಡಿ ಅಂಗಡಿಗೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಎಲ್ಲಿವರೆಗೆ ಸಪೋರ್ಟ್ ಮಾಡಿ ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಬಹಳ ದಿನ ಆಯಿತು, ಒಂದು 8 ದಿನ ಆಯಿತು ನನ್ನ ಡೈಲಿ ಲಾಗ್ ಹಾಕೇ ಇಲ್ಲ. ವ್ಯೂಸ್ ಅಂತೂ ಬರ್ತಾವೋ ಇಲ್ಲ ಗೊತ್ತಿಲ್ಲ. ವ್ಯೂಸ್ ವಿಚಾರ ಮಾಡೋಂಗಿಲ್ಲ ರೀ. ಏನೋ ನನ್ನ ರುಟೀನ ನಾನು ಎಲ್ಲ ತೋರಿಸ್ತಾ ಇರ್ತೀನಲ್ಲ, ಏನೋ ನಮ್ಮ ಯಾರೋ ಜೊತೆನ ಮಾತಾಡ್ದಂಗೆ ನಮ್ಮ ಮನಸ್ಸು ಬಿಚ್ಚಿ ವಿಡಿಯೋ ಮಾಡ್ಕೋತ ಮಾತಾಡ್ದಂಗೆ ಆಗ್ಬಿಡ್ತೈತೆ. ಅದನ್ನು ಬಿಡೋಣ
ಏನೋ ಕಳ್ಕೊಂಡಂಗೆ ಒಂಥರ ಏನೋ ಕಳ್ಕೊಂಡಂಗೆ ಆಗ್ತಿರ್ತೈತೆ ಅಷ್ಟೇ ನೋಡ್ರಿ. ಮತ್ತೆ ಸಿಗ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಮನೆಯಿಂದೆಲ್ಲ ಕೆಲಸ ಮುಗಿಸಿ ಬಂದೆ ರೀ. ಆಂಜನೇಯನ ದರ್ಶನ ಮಾಡ್ಕೊರಿ. ಶನಿವಾರ ಇವತ್ತು ದರ್ಶನ ಮಾಡ್ಕೊರಿ. ನಾನು ಕೂಡ ಇಲ್ಲಿಂದನೇ ದರ್ಶನ ಮಾಡ್ಕೋತೀನಿ ಸ್ನೇಹಿತರೆ. ಯಾಕಂದ್ರೆ ಬರೋ ಮುಂದೆ ಒಂದೊಂದು ಕೈಯಾಗ ಜೋಡಣೆನೇ ಇರ್ತಾವ್ರಿ, ಹೋಗಿ ನಮಸ್ಕಾರ ಮಾಡಕ್ಕೆ ಆಗಂಗಿಲ್ಲ ರೀ. ನೋಡಿ ಆಡ್ಗಳ್ದೆಲ್ಲ ಕಾಲಂದ ಕಸ ನೀಟಾಗಿ ಹುಡುಗ್ಯಾರೆ. ಹಾಗೆ ಇವಾಗ ಬಿಸಿಲು ಸ್ಟಾರ್ಟ್ ಆಯ್ತ್ರಲ್ಲ, ಅಸನ ಹಿಂಗೆ ಹುಡುಗಿ ನೀರು ಹೊಡೆದು ಬಿಟ್ಟಾರಿ. ತಂಪು ಇರ್ತೈತ್ರಿ ಒಂದು ಸ್ವಲ್ಪ ನೆಲ ಕೆಳಗೆ. ಅವು ನಾಲ್ಕು ಅಲ್ಲಿ ಒಂದು ಮನ್ಕೊಂಡೈತ್ರಿ, 3 ತಿನ್ನಾಕತ್ತವ್ರ. ಮೇವು ತೊಗೊಂಬಂತ್ರಿ, ಒಂದು ಸ್ವಲ್ಪ ಮೇವು ಹೋಗಿದೆ ರೀ. ಈಗ ಇವೆರಡು ನೋಡ್ರಿ ಪಾಪುಗಳು ಹೆಂಗೆ ಮುಕ್ಕೊಂಡವ. 16 ದಿನ ಆಯ್ತು ಇವತ್ತಿಗೆ ಹುಟ್ಟಿ. 16 ದಿವಸ ಆಯ್ತು ರೀ ಸ್ನೇಹಿತರೆ. ಇದಕ್ಕೆ ಕೋಡ್ ಬರ್ತಾವ್ರಿ. ಕೋಡ್ ಅಂದರೆ ಇಲ್ಲಿ ಕೊಂಬತ್ತಿರ್ಲೆ ಕೊಂಬು ಬರ್ತಾವ್ರೆ. ಇದು ಹೊಂದ್ಮರಿಗೆ, ಹೆಣ್ಮರಿಗೆ ಕೊಂಬು ಇಲ್ಲ ರೀ. ಅದಕ್ಕೆ ಇವಕ್ಕೆ ಈ ಜೋಡಿ ಒಳಗೆ ಹೆಣ್ಮರಿಗೆ ಕೊಂಬದಾವ್ರೆ, ಹೊಂದ್ಮರಿಗೆ ಕೊಂಬಿಲ್ಲ ನೋಡ್ರಿ. ಬರ್ರಿ, ಈ ಟಂಗಿ ಎಲ್ಲ ಹೊರಗೆ ಇಲ್ಲಿ ಒಂದು ಸ್ವಲ್ಪ ಹೊಡೆದೈತ್ರಿ. ಇದನ್ನ ಕಟ್ಟಬೇಕಂತೇಳಿ ಗೋಳ ಮಾಡಿಟ್ಟಾರೆ. ಆಡಿನ ಕಾಲಂದಾಗ ಗೊಬ್ಬರ ಎಲ್ಲ ಇಲ್ಲಿ ಚೀಲದಾಗ ತುಂಬಿಟ್ಟಾರೆ ನೋಡ್ರಿ. ಗೊಬ್ಬರ ತುಂಬಿಟ್ಟಾರೆ. ಬಿಸಿಲು ನೋಡ್ರಿ ಎಷ್ಟು ಕರಿಯಾಕತ್ತೈತಿ. 12 ಗಂಟೆ ಆಗೈತೆ ಟೈಮ್. ಬಂದು ಕೂತೇರಿ ಒಂದು ಸ್ವಲ್ಪ. ಆಗ ಬಂದಿದ್ದೆ ರೀ 10 ಗಂಟೆಗೆ ಅಂಗಡಿ ಕರೆ. ಸ್ವಲ್ಪ ಇಲ್ಲಿ ನಮ್ಮ ಚಿನ್ನು ಏನು ಮಾಡಿದ್ರಿ, ಕಸ ಹುಡುಗಿದ್ದಿಲ್ಲ ರೀ. ಹುಡುಗ್ಯಾನತ್ ನಾನು ಮಾಡಿದ್ದೆ. ಇಲ್ಲಿ ಒಳಗಡೆ ಏನು ಕಸ ಹುಡುಗಿದ್ದಿಲ್ಲ, ಏನೂ ಇಲ್ಲ, ಹಾಗೆ ಇಟ್ಟಿದ್ದಾರೆ. ಕಸ ಹೊಡ್ಕೊಂಡೆ, ಇದನ್ನು ಕಸ ಹೊಡ್ಕೊಂಡು ಅದನ್ನೆಲ್ಲ ಕಸ ಹುಡುಗಿ ಮಸಿನೆಲ್ಲ ನೀಟಾಗಿ ಒರೆಸಿ ಇಟ್ಟಿನ್ರೆ. 1 ತಿಂಗಳ ಆಯ್ತು ರೀ. ತಾಯಿನ ಇದ್ರ ಮ್ಯಾಗ ಕೂತು ಕೈ ಇಟ್ಟು ಸ್ಟಿಚಿಂಗ್ ಮಾಡೇ ಇಲ್ಲ ರೀ. ಏನು ಎಲ್ಲ ಸ್ಟಾಕ್ ಉಳಿದು ಬಿಟ್ಟಾರೆ. ಬಟ್ಟೆ ನೋಡ್ರಿ, ಮಷೀನ್ ಕಾಣ್ತಾ ಇಲ್ಲ ರೀ. ಎಂಬ್ರಾಯ್ಡ್ ಮಷೀನ್, ಪಿಕೋ ಮಷೀನ. ಇದೆಲ್ಲ ನೀಟಾಗಿ ಅಟ್ಟು ಇಟ್ಟಿನ್ರೆ. ಒಂದು ಬಟ್ಟೆ ಹೊಲ್ದು ಹಾಕಿರೋದಿಲ್ಲ ರೀ. ಮಾಲ ಸಿಗ್ತಾ ಇಲ್ಲ ಸ್ನೇಹಿತರೆ, ಏನು ಮಾಡಿದ್ರಿ. ಯಾವುದು ಸ್ಟಾರ ಗುಟ್ಕಾಗಳು ಯಾವ ಸಿಗ್ತಾ ಇಲ್ಲ ರೀ. ಕಸ್ಟಮರೇ ಬಂದು ಕೇಳ್ಕೆ ಹೊಂಟಾರೆ. ಎಲ್ಲರೂ ಒಂದು ಇದ್ರು ಮಿರಿ. ನೀನಿಲ್ದ ಮೊನ್ನೆ ಹೋಗಿದ್ದೆ ಸ್ನೇಹಿತರೆ, ಬಿಜಾಪುರ ಎಲ್ಲ ಅಡ್ಡಾಡ್ರು. 1-2 ಸ್ಟಾರಿನ ಪ್ಯಾಕೆಟ್ ಸಿಕ್ಕವ್ರು ಬರೀ. ಅದು ಸಿಕ್ಕಾಪಟ್ಟೆ ತುಟ್ಟಿರಿ, ಎಲ್ಲ ಮಾಲ್ ತುಟ್ಟಿರಿ. ಏನು ಮಾಡಿದ್ರಿ. ಹಳ್ಳ್ಯಾಗ ಏನಾರ ಒಂದು ವ್ಯಾಪಾರ ಮಾಡ್ಬೇಕಂದ್ರೆ ಈ ಥರ ರೀ. ನಮ್ಗೆ ಕೆಲಸ ಮಾಡಕ್ಕೆ ದುಡಿಯಕ್ಕೆ ಹೋಗೋದಾಗೋದಿಲ್ಲ. ದುಡಿಯೋರು ನೇಟಿದ್ದವ್ರು ನಡೀತೈತ್ರಿ. 500 ರೂಪಾಯಿ ಐತ್ರಿ ಚಂತನ ಕೆಲ್ಸಕ್ಕೆ ಹೋದ್ರೆ ರೀ. 9 ಗಂಟೆಗೆ ಹೋಗ್ತಾರೆ. ನಮ್ಗೆ ನೀಗ್ಲಾರ್ದವ್ರು ಇದನ್ನು ಮಾಡ್ಬೇಕಂದ್ರೆ ಇದು ವ್ಯಾಪಾರ ಏನಾಗ್ತೈತಿ. ಮಾಲ ಸಿಗ್ತಾ ಇಲ್ಲ ರೀ. ಯಾವುದು ಜ್ಯೂಸ್ ಮಾಲ್ ಕೂಡ ಗಾಡಿ ಬರ್ತಾ ಇಲ್ಲ. ಯಾಕಂದ್ರೆ ಈ ಯಾವುದೋ ಒಂದು ನಡೆದೈತ್ರಿ. ಗ್ಯಾಸ್ ಸಿಗ್ತಾ ಇಲ್ಲ, ಯಾವುದೂ ಮಾಲ್ ಒಟ್ಟ ಬರ್ತಾನೆ ಇಲ್ಲ ರೀ. ಕೊರೋನಾ ಲಾಕ್ಡೌನ್ ಬೀಳ್ತೈತೆ ಗೊತ್ತಿಲ್ಲ ರೀ. ಮತ್ತು ಆ ಥರ ಆಗಿಬಿಟ್ಟೈತೆ ನೋಡಿ ಸ್ನೇಹಿತರೆ. ಏನು ಮಾಡೋದ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ದವರು ಬದುಕಬೇಕಂದ್ರೆ ತುಂಬ ಕಠಿಣ ಐತ್ರಿ ಇನ್ನು ಮ್ಯಾಗಿಂದ. ನನ್ನ ಅನಿಸಿರೋ ಪ್ರಕಾರ ಕೊರೋನಾದಾಗ ಯಾವ ಥರ ಯಾವುದೂ ಮಾಲ್ ಸಿಗ್ತಿದ್ದಿಲ್ಲ, ಆ ಥರ ಆಗ್ತೈತೇನೋ ಗೊತ್ತಿಲ್ಲ ಅನ್ನಕತ್ತೀನಿ ಸ್ನೇಹಿತರೆ. ಬರ್ರಿ, ಒಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು ರೀ. ಸ್ಟಿಚಿಂಗ್ ಮಾಡ್ಲಿಕ್ಕೆ ನಡೆಯಂಗಿಲ್ಲ ಸ್ನೇಹಿತರೆ. ಏನು ಮಾಡೋದು. ಸ್ಟಿಚಿಂಗ್ ಮಾಡ್ಬೇಕು. ಒಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು. ಮತ್ತು ನಿಮ್ಗೆ ಸಿಗ್ತೀನಿ ನೋಡಿ. ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬಟ್ಟೆ ಹೊಲಿಬೇಕಂದೆ ಮತ್ತೆ ಕುರ್ಕುರಿ ಗಾಡಿ ಬತ್ರಿ. ಎಷ್ಟು ಐಟಮ್ ತೊಗೊಂಡು ನೋಡ್ರಿ. ನೋಡ್ರಿ ಅಮೌಂಟ್ ಸುದ 1405 ರೂಪಾಯಿ ಆಯ್ತು ರೀ. ಆಗಳೇನ 9,200 ರೂಪಾಯಿ ತೊಗೊಂಡಿದ್ದಾರೆ ಮುಂಜಾನೆ. ಮತ್ತು ಇವನ್ನೆಲ್ಲ ತೊಗೊಂಡೆ ನೋಡಿ ಸ್ನೇಹಿತರೆ. ಇವು ಅಷ್ಟು ರೀ. ಇವು ಕಷ್ಟಕ್ಕೆ 1 2 3 4 ಇವೊಂದು 2 ಪ್ಯಾಕೆಟ, ಇನ್ನೊಂದು ಜ್ಯೂಸ್ದೊಂದು ಬಾಕ್ಸ್ ತೊಗೊಂಡಿದ್ದಾರೆ. ಅವಕ್ಕೆ 9,200 ರೂಪಾಯಿ ಆಗೈತಿ. ಇವು ಎಲ್ಲ ಇಷ್ಟೆಲ್ಲ ತೊಗೊಂಡ್ರು ಕುರ್ಕುರಿ. ಅದು ಈಗ 1405 ರೂಪಾಯಿ ಆಗೈತ್ರೆ. ರೂಪಾಯಿ ಆಗೈತೆ ನೋಡಿ ಸ್ನೇಹಿತರೆ. ಇವೊಂಥರ ಹೊಸ ಟೈಪ್ ಅದ ನೋಡ್ರಿ. ಏನೋ ಅದ ರೂಪಾಯಿಗೆ ಒಂದತ್ತ. ಮಕ್ಕಳಿಗೆ ತಿನ್ನಕ್ಕೆ ತೊಗೊಂಡಿನ್ರೆ. ಈ ಸೂಟಿಗೆ ಬಂದಿರ್ತಾರೆ ಹುಡುಗರು. ಇದೊಂದು ಶೇಂಗಾ ಚಕ್ಕಿರಿ, ಒಂದು ಸೋನ್ ಪಾಪಡಿ, ಇದೊಂದು ಮಿಲ್ಕ್ ಬರ್ಫಿ, ಇದೊಂದು 2 ರೂಪಾಯಿದು ಬರ್ಫಿ ರೀ. ವಿಕ್ಸ, ಇದು ಒಂದು ಚಿಂಗಮ್ಮ, ಇದು ಒಂದು ಡೈಮಂಡ್ ಬರ್ಫಿ.
ಬಾದಾಮ್ ಐತ್ರಿ ನಡ್ಬರ್ಕ ಡೈಮಂಡ್ ಬರ್ಪಿರಿ. ಮತ್ತು ಇನ್ನೂ ಒಂದು ಕುರ್ಕುರಿ ತೊಗೊಂಡೆ ನೋಡಿರಿ, ಪುಗ್ಗ ಕುರ್ಕುರಿ ಎತ್ತೀವ್ರಿ. ಅದಕ್ಕೆ ಪುಗ್ಗ ಕುರ್ಕುರಿ ₹1 ಒಂದ್ರಿ. ಅವು ಕುರ್ಕುರಿ ಎಲ್ಲ ಹಾಕಿದೆ ರೀ. ಅವ್ರಿಗೆ ಫೋನ್ಪೇನ ಮಾಡಿದೆ ಸ್ನೇಹಿತರೆ. ಅವರಿಗೆ ಎಲ್ಲ ಕ್ಯಾಶ್ ಒಟ್ಟು ಖಾಲಿ ಆಗ್ಯಾವ್ರೆ. ವ್ಯಾಪಾರ ಆದ್ರೆ ಚಲೋ ಆಕೈತ್ರಿ. ಏನೂ ಇಲ್ಲ ರೀ, ಕೈ ಕಟ್ಟಿದಂಗೆ ಆಗ್ಬಿಟ್ಟೈತ್ರಿ. ಈ ಕಡೆ ಬಟ್ಟೆ ಸ್ಟಿಚಿಂಗು ಇಲ್ಲ, ವ್ಯಾಪಾರ ಇಲ್ಲ, ಮಾಲ್ನೂ ಸಿಗ್ತಾ ಇಲ್ಲ. ಹೆಲ್ತ್ ಪ್ರಾಬ್ಲಮ್ ಆದಂಗೆ ಆಗಿ ದನಿ ಕೂಡ ಹೋಗ್ಬಿಟ್ಟೈತ್ರಿ. ಅಂದ ದನಿನ ಬರ್ತಾ ಇಲ್ಲ ರೀ ಮೊದಲೇದು. ಬರ್ರಿ ಸ್ನೇಹಿತರೆ, ಏನಾರೇ ಹೊಲದ್ರೆ ಆಗ್ತೈತ್ರಿ. ಕೆಲಸ ಮಾಡ್ರನ ಆಗೋದ್ರಿ, ಕೆಲಸ ಮಾಡ್ಲಿಕ್ರೆ ಏನು ಕೈ ಆಡಂಗಿಲ್ಲ ರೀ. ನಮ್ಮ ಕೈಯಾಗಿದ್ರನ ಎಲ್ಲನೂ ಸಾಧ್ಯ ರೀ. ಕೈಯಾಗಿಲ್ದ ಇರ್ಲಿಕ್ರ ಯಾರೂ ಒಂದು ಚರಿಗೆ ನೀರು ಕೊಡಂಗಿಲ್ಲ ರೀ. ಮುಂದೆ ಬಂದು ಅವ್ರ ಕೈಯಾಗ ಅಮೌಂಟ್ ಇತ್ತಂದ್ರೆ ಯಾರಾದರೂ ಬಾ ಅತ್ತಾರೆ, ಹೋಗತ್ತಾರೆ. ಯಾರೂ ಇಲ್ದವ್ರಿಗೆ, ಏನೂ ಇಲ್ದವ್ರಿಗೆ ಯಾರು ಬಾ ಅನ್ನಂಗಿಲ್ಲ, ಹೋಗನ್ನಂಗಿಲ್ಲ ನೋಡ್ರಿ. ಈ ಮಾತು ಸುಮಾರು ಸಲ ಬಂದು ಹೋಗೈತ್ರಿ ನನ್ನ ಜೀವನದಾಗ. ಆದರೂ ದೇವರು ಮತ್ತೆ ಮತ್ತೆ ತಂದು ತರ್ತಾ ಇದ್ದಾನ್ರಿ ಹಾಗೆ ಸ್ನೇಹಿತರೆ. ಬರ್ಲ್ರಿ, ಎಷ್ಟು ಬರ್ತೈತೆ ಬರ್ಲ್ರಿ. ಮುಂದೆ ನುಗ್ಗುದು ಒಂದೇ ನೋಡ್ರಿ, ಅಷ್ಟು ಮತ್ತೊಂದು ಏನೂ ಇಲ್ಲ ರೀ. ಬಂದೈತಪ್ಪ ಇಟ್ಟು ಹಾಯ್ ಅಂತ ಅಂದ್ಕೊಂಡು ನುಂಗ್ಕೊಂಡು ಮತ್ತು ಮುಂದೆ ಜೀವನ ಸಾಗಿಸ್ತಾಗದತ್ತಿ ನೋಡ್ರಿ. ಬರ್ರಿ ಸ್ನೇಹಿತರೆ, ಬ್ಲೌಸ ಸ್ಟಿಚಿಂಗ್ ಮಾಡ್ಬೇಕು. ನಾನು ಸಿಕ್ಕಾಪಟ್ಟೆ ಬಿಸಿಲು ಕರಿಯಾಕತ್ತೈತ್ರಿ. ಹಿಂಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಕುಂಡಿರ್ತಾ ಇದ್ದೆ. ಬತ್ರಿ ಗಾಡಿ ಬರೋಣ ಬಿಟ್ಟು ಮತ್ತು ಅದು ಮಾಲ್ ತೊಗೊಂಡು ಬಂದೆ ನೋಡ್ರಿ. ಬಟ್ಟೆ ಎಷ್ಟು ಕಟ್ ಮಾಡಿಟ್ಟಿನ್ರಿ, ಹೊಲಿಲಕ್ಕನ ಆಗ್ತಾಯಿಲ್ಲ ರೀ. ಮನುಷ್ಯಾಗ ಆರಾಮಿತ್ತಂದ್ರೆ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಐತ್ರಿ. ಆರಾಮಿರ್ಲಿಕ್ರೆ ಏನೂ ಮಾಡೋಕ್ಕೆ ಬರಂಗಿಲ್ಲ. ಎಲ್ಲ ದೂರ ರೀ, ಸಿಕ್ಕಾಪಟ್ಟೆ ಗಾಳಿ ಮಳೆ ರೀ. ನಿನ್ನೆ ಅದೇನು ಮಳೆ ಬರಲಿಲ್ಲ, ಬಿಡಲಿಲ್ಲ ಕರೆ ರೀ. ಬರೀ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಬ್ಲೌಸ್ ಕಂಪ್ಲೀಟ್ ಆಯ್ತು ರೀ. ಬ್ಲೌಸ್ ಕಂಪ್ಲೀಟ್ ಆಯ್ತು ನೋಡ್ರಿ. ಇದು ಹೊಲದ ಸ್ಟಿಚಿಂಗ್ ಮಾಡಿದೆ. ಇದು ಒಂದು ಅವರು ಇನ್ನೂ 2 ಅದಾವ್ರಿ. ಅಲ್ಲಿ ಹಾಕಿ ನೋಡ್ರಿ, 2 ಅದಾವ್ರಿ. ಇದು ಹೊಸ ಕಸ್ಟಮರ್ ರೀ. ಇವರು ಮೊದಲ ಇದನ್ನೊಂದು ಹೊಲ್ದು ಕೊಡ್ರಿ, ಹೆಂಗೆ ಕುಂಡಿರ್ತೈತಿ ನೋಡೋಣ, ಮತ್ತು ಆಮೇಲೆ ಹತ್ರನ ಕಟ್ ಮಾಡಕತ್ರಿ ಅಂದ್ರೆ ನಾನು ಆಯ್ತಾರೆ ಕಟ್ ಮಾಡಿದ್ದೆ ರೀ. ಹೊಲಿಬೇಕಂತ ಹೇಳಿ ಅವಾಗನ ನನ್ನ ಮಗನಿಗೆ ಹಾಸ್ಪಿಟಲ್ಗೆ ಹೋಯ್ದು ಬರ್ತರ್ಲಿ. ಅದಕ್ಕೆ ಅಲ್ಲೇ ಬಿಟ್ಟಕ್ಕೆ ಹೊಯ್ ನನಗೂ ಆ ಕಡೆ ಈ ಕಡೆ ಹಾಸ್ಪಿಟಲ್ಗೆ ಅಡ್ಡಾಡಿ ನನಗೆ ಆರಾಮ್ ತಪ್ಪಿಸ್ಕೊಂಡೆ. ಆರಾಮ್ ತಪ್ಸ್ಕೊಂಡು ಅದು ಅಲ್ಲೇ ಉಳ್ದು ಬಿಡ್ತೀರಿ. ನೋಡ್ರಿ ನನ್ನ ಮುಖ ಹ್ಯಾಂಗಾಗಿತ್ರಿ. ಫೇಸ್ ತೋರಿಸಿ ವಿಡಿಯೋನ ಮಾಡಿದ್ದಿಲ್ಲ ನೋಡ್ರಿ. ಬೇಕಾದ್ರೆ ಹ್ಯಾಂಗಾಗೈತ್ರಿ, ಜ್ವರ ಬಡೋದು ಗಂಟ್ಲೆಲ್ಲ ಧನಿ ಬಿದ್ದಂಗೆ ಆಗಿಬಿಟ್ಟೈತ್ರಿ. ಹಲ್ಲು ನೋವಿಗೆ ಇದು ಕಪಾಳೆಲ್ಲ ಸೇದ್ರಿ, ಕಿವಿ ಹೊಡಿದು, ಒಂಥರ ಕಣ್ಣಾಗ ಸೊಟ್ಟು ಹೊಡೆದಂಗೆ. ಯಪ್ಪ ಏನು ಹೇಳುದ್ರಿ. ಈ ಬಿಸಿಲಾಗ ಮತ್ತೆ ಇಲ್ಲಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನೋಡ್ರಿ ಯಾವ ಥರ ಆಗ್ತೈತಿ. ಇದು ಒಂದು ಹೊಲದಾಗ ನಮ್ಗೆ ₹60 ಕೊಡ್ತಾರೆ. ಒಂದ್ಸಲ ಕಟಿಂಗ್ ಮಾಡಬೇಕು, ಒಂದ್ಸಲ ಸ್ಟಿಚಿಂಗ್ ಮಾಡಬೇಕು, ಮತ್ತು ಇದಕ್ಕೆ ಎಮ್ಮಿಂಗು ಹುಕ್ಸು ಮಾಡ್ಬೇಕು ಸ್ನೇಹಿತರೆ. ಹುಕ್ಸ್ ಮಾಡಬೇಕು, ಅವಾಗ ₹60 ಕೊಡ್ತಾರೋ. ಇದೇ ಬ್ಲೌಸ್ನ ನಾವು ಏನಾದರೂ ಸಿಟಿಯವ್ರ ಹೊಲದ್ರಂದ್ರೆ ಇದಕ್ಕೆ ₹150 ತೊಗೋತಾರೆ. ನಮ್ಮಷ್ಟು ಡಬಲ್ ತೊಗೋತಾರೆ ಸ್ನೇಹಿತರೆ ಅವರು. ನಮ್ಗೆ ಆಗಂಗಿಲ್ಲ ರೀ. ಯಾಕಂದ್ರೆ ಸಿಟಿನ ಅನ್ಬೋದು, ಹಳ್ಳಿನ ಅನ್ಬೋದು. ಸಿಟಿ ಅವ್ರಿಗೆ ಎಷ್ಟು ಕಷ್ಟಪಡತ್ತಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಗಾಡಿಗಳಿಗೆ. ಅವರಷ್ಟು ಕಷ್ಟಪಡೋರು ಯಾರೂ ಇಲ್ಲ ಈಗ ಗ್ಯಾಸಿಂದ. ಮತ್ತು ನಮ್ಗೆ ಹಳ್ಳಿಯಾಗ ನಡಿತೈತ್ರಿ. ಈಗ ಒಲಿ ಮ್ಯಾಗಾದ್ರೂ ಅಡುಗೆ ಮಾಡಿ ನಾವು ತಿನ್ಬೋದು. ನಮ್ಮ ತಕ್ಕಂಗೆ ನಮ್ಗೆ ಅಮೌಂಟ್ ಕೊಡ್ತಾರೆ ಹಳ್ಳಿಯಾಗ ಅನ್ಬೋದು ನೋಡಿ ಸ್ನೇಹಿತರೆ. ಬರ್ರಿ, ಇನ್ನೂ ಒಂದು ಐತ್ರಿ. ಅವರು 2 ಕಸ್ಟಮರ್ ಹಾಕ್ಯಾರ. ಇದು ಒಂದು ಅವ್ರದ ರೀ, ಬ್ಯಾರೆದವ್ರದ್ರಿ. ಇಲ್ಲಿ ಕೆಲ್ಸಕ್ಕೆ ಬಂದಿದ್ರು ಸ್ನೇಹಿತರೆ. ಅವರು ಕೆಲ್ಸಕ್ಕೆ ಬಂದವ್ರು ಹೋಗಾಗ ಬ್ಲೌಸ್ ಕೊಟ್ಟು ಹೋಗ್ಯಾರ ಇವ್ರನ್ನ. ಇದು ಒಂದು ಹೊಲಿತೀನ್ರಿ, ಇವೆರಡು ಕುಡಿಸಿ ಕೊಡ್ತೀನಿ ರೀ ಅವರಿಗೆ. ಅವ್ರ ಮಗ ಬಂದನ್ರಿ ಅಲ್ಲಿ ನೀರು ಹಾಸಾಕ. ಅವ್ರ ಕೈಯಾಗ ಎಮ್ಮಿಂಗ್ಸು ಹುಕ್ಕು ಮಾಡಿ ಕೊಟ್ಟು ಬಿಡ್ತೀನಿ ರೀ. ನೋಡ್ತಾರೆ, ಫೋನ್ ನಂಬರ್ ಕೊಡ್ತೀನಿ ರೀ. ಹೆಂಗಾಗೈತಿ ಬಿಟ್ಟೈತಿ ಹೊಸ ಕಸ್ಟಮರ್ಲೆ. ಅದಕ್ಕೆ ಒಂದೊಂದೇ ಮೊದಲು ಹೊಲ್ದು ಕೊಡುತ್ತಾರೆ. ನಾನು 20 ವರ್ಷದಿಂದ ಇದನ್ನ ಬಟ್ಟೆ ಸ್ಟಿಚ್ ಮಾಡಾಕತ್ರು ಕೂಡ, ಟೈಲರಿಂಗ್ ಕೆಲಸ ಮಾಡಾಕತ್ರು. ಫಸ್ಟ್ ಕಸ್ಟಮರ್ನ ಒಂದೊಂದೇ ಕೊಡತ್ತೀನಿ ರೀ. ಯಾಕಂದ್ರೆ ನಮ್ಮ ಮೆಥಡ ಅವರಿಗೆ ಇಷ್ಟ ಆಗಿ ಬ್ಲೌಸ್ ನೀಟಾಗಿ ಕೂತು ಅಂದ್ರೆ ಕರೆಕ್ಟ್ ಆದ್ರೆ ಬೇಸ್ರಿ. ಕರೆಕ್ಟ್ ಆಗ್ಲಿಕ್ರೆ ಮತ್ತು ನಾವು ಭಾಳಷ್ಟು ಕಟ್ ಮಾಡಿ ಒಮ್ಮೆ ಕೆಡಿಸ್ಬಾರ್ದ್ರಿ. ಅದಕ್ಕೆ ಒಂದೇ ಕಟ್ ಮಾಡಿ ಹೊಲ್ದಿ ನೋಡ್ಬೇಕಾದ್ರೆ ಇನ್ನೂ 2 ಅದಾವ್ರಿ. ಅವರು ಅಲ್ಲೇ ಇಟ್ಟೇನ್ರಿ. ಇವ್ರು ಏನೈತಿ, ಇವ್ರು ಒಂದೇ ಕೊಟ್ಟಿದ್ರೆ ಇದನ್ನೊಂದೇ ಹೊಲ್ದು ಕೊಡವಿ, ಮತ್ತು ಕೊಡ್ತೀನೋ ಅಳ್ತಿ ಚಂದಾಗಿ ಕೂತಂದ್ರೆ ಅಂದರೆ ಆಯ್ತು ರೀ ಅಂತೇಳಿ ಅದೊಂದು ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡ್ತೀನಿ ರೀ. ಆಡುಗಳಿಗೆ ಒಂದು ಸ್ವಲ್ಪ ನೀರು ಕುಡಿಸಿ ಬರ್ತಾನೆ. ಆಡುಗೆ ಮೇವು ನೀರು ನಾನು ಸ್ವಲ್ಪ ಮುಖ ತಕ್ಕೊಂಡು ನೀರು ಕುಡಿತೀನಿ. ಸಿಕ್ಕಾಪಟ್ಟೆ ದಗ್ಗೆ ಆಗತೈತಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನೋಡಿ, ಅಲ್ಲಿವರೆಗೆ ಸಪೋರ್ಟ್ ಮಾಡಿ
ಸ್ನೇಹಿತರೆ ಇದು ಒಂದು ಬ್ಲೌಸ ಕಂಪ್ಲೀಟ್ ಆಯ್ತು ರೀ. ಇದು ಏನೈತಿ ಇದ್ರದೈತ್ರಿ, ಇದು ಬಟನ್ ಹಚ್ಬೇಕ್ರಿ. ಇದಕ್ಕೆ ಬಟನ್ ಮಾಡೋದೈತ್ರಿ. ಅದಕ್ಕೆ ಇನ್ನ ಕಾಜಾ ಗುಂಡಿ ಮಾಡ್ಬೇಕು ನೋಡ್ರಿ. ಇದಕ್ಕೆ ಎಮ್ಮಿಂಗು ಕಾಜಾ ಗುಂಡಿ. ಕಬ್ಬಿನ ಜ್ಯೂಸ್ ಬತ್ರಿ. ಕಬ್ಬಿನ ಜ್ಯೂಸ್ ತೊಗೊಂಡ್ರಿ. ಒಂದು ಸ್ವಲ್ಪ ಬರ್ಫ್ ಹಾಕೋಣ. ಬರ್ಫ್ ಹಾಕ್ಯಾನ್ರಿ. ನಮ್ಮ ಚಿನ್ನು ಬಂದ ನೋಡ್ರಿ. ತಗೋಬೇಕಲ್ಲ ಮತ್ತೆ ರೊಕ್ಕ ಈಗ ನಮ್ಮ ಮಮ್ಮಿ ಕೊಡ್ತಾರೆ ಅಂಗಡಿಯಾಗ ಅನ್ಬೇಕಲ್ಲ. ಗ್ಲಾಸ್ ತೊಂಬೋಗಿ ಇನ್ನೊಂದು ಅಲ್ಲಿ ಬರ್ಫ್ ತಕ್ಕೋಬೇಡ, ತಂಪ ಅಲ್ಗಪ್ಪ ಅದು ಕೈಯಾಸ್ಬೇಡ. ಓಯ್ ಅಪ್ಪ ಅದ್ರಾಗ ಈಗ ಬಂದನ್ರ ಇದ್ದಂದ್ರೆ ಇನ್ನೊಂದು ಗ್ಲಾಸ್ ತೊಗೊಂಬ. ಒಂದು ಗ್ಲಾಸ್ ಹಾಕ್ತೇನೆ. ಸ್ಟೀಲಿನ ಕುಡ್ದು ಕೊಡಂದಿಟ್ಟು ಆದ್ರೆ ನೀ ಕುಡ್ದು ಕೊಡು. ಬರ್ಫ್ ತೊಗೊಂಡ್ ತಿನ್ಬ. ಅದ್ರಾಗ ತಂಪು ಹಾಕಿತ್ತಿಲ್ಲ. ಅದು ಇನ್ನೊಂದ್ ಸ್ವಲ್ಪ ಕಬ್ಬಿನ ಹಾಲ ಚಲೋ ರೀ ಆರೋಗ್ಯಕ್ಕೆ. ಹೋಗ್ಯಾನ ಈಗ ಹಿಂಗ ಹಾಶ್ ಹಿಂಗ್ ಸುತ್ತ ಹೊಡ್ದು ಹಿಂಗ್ ಬಂದ. ಈ ಕಡೆ ಹೋದೀಗ ಹೋಗಾಗ ನಾ ತೊಗೊಂಡಿನಿ ಇಲ್ಲಿ ತರ್ಬಿದ್ದ. ಈ ಕಡೆ ಹೋದ. ಈ ಕಡೆ ಹೋದೀಗ ಹೊಳಿ ಇದ್ರಾಗ ಕುಡಿನಿ ಅರ್ಧ. ಅಯ್ಯವ್ವಾ ತಿಗಿಯಪ್ಪ ತಿಂತಿಂದ ಹಾಕೋತ್ ಬರುಪ್ಪು ಎಷ್ಟು ಬೆರಿಕದ ನೋಡ್ರಿ. ಅದ್ರೊಳಗೆ ತಿಂತಿಂದ ಹಾಕಾಕತ್ತಾನ. 2 ಬ್ಲೌಸ್ ಆದು ನೋಡ್ರಿ ಕಂಪ್ಲೀಟ್ ಸ್ಟಿಚಿಂಗ್ ಮಾಡೋದು. ಎಮ್ಮಿಂಗ್ ಹುಕ್ಸ್ ಆದ್ರ ಆತು. ಚಪ್ಪಲ್ ಹಾಕೊಂಡು ಒಳಗೆ ಬಂದೆ ನೋಡ್ರಿ. ಹೆಂಗೆ ಕುಡಿಯಾಕತ್ತಾನ ಬಾಯಿ ಹಚ್ಚಿ. ಸಣ್ಣ ಪಾಪು ಐತ್ರಿ ಇದು. ಚಿನ್ನು ಪಾಪು ಮುದ್ದು ಪಾಪು ಐತ್ರಿ. ಊಟ ಮಾಡಿಲ್ಲಪ್ಪ ಮಧ್ಯಾಹ್ನ ಹೋಗಿ. ಜ್ಯೂಸ್ ಕುಡ್ದೆ ಹೆಂಗಸ್ತ ತಂಪೈತೆ. ದಿನ ಕುಡಿತೀನಿ ನಾ. ಬಂದ ದಿನ ಒಂದು ಗ್ಲಾಸ್ ತೊಗೊಂಡಿತ್ತು. ಮರಿಗಳು ಒದರ್ಲಾಕತ್ತಾವ್ರಿ. ಬಿಚ್ಚ ಬಿಡತ್ತೆ. ನೀ ಏನು ತಿನ್ಲಾರ್ದ ಇರ್ತೀನಿ ನೋಡಿ ಪಾಪ ಒಟ್ಟ. ಹೆಂಗಮ್ಮ ಕುರ್ಕುರಿ ಬಂದಾವ ಇವತ್ತ. ತಿನ್ಬಾರ್ದ ಭಾಳ ಬಿಸಿಲು ದಿನದಾಗ. ಮರಿಗಳು ನೋಡಿ ಹೆಂಗೆ ನೀರು ಕುಡಿಯತ್ತ ಚಿನ್ನಪ್ಪ. ಅಲ್ಲಿ ನೋಡಿ ಬೋರಿಗೆ ನೋಡ್ರಿ. ಸಣ್ಣ ಮರಿ ಎಷ್ಟು ಚಂದ ಕುಡಿಯತ್ತ ನೋಡ್ರಿ. ನಮ್ಮ ಸಣ್ಣ ಮರಿ ಬರೋ ಇದು ಬೋರಿನ ಅಂತ್ಯಾಕ. ನೀರು ಹೆಂಗೆ ಕುಡಿಯತ್ತ ನೋಡಿ. 15 ದಿನದ ಅದಾವ ಈಗ. ಹೆಂಗೆ ನೀರು ಕುಡಿದು ಓಡ್ಯಾಡ್ದು ಚಲೋ ಇಲ್ಲ. ಕಬ್ಬಿನ ಹಾಲು ಸೌಳ್ಸೋಳ್ದ. ಇದ ಸಲ ನೋಡವ ಅಷ್ಟು ಸಪ್ಪಗ ಹಿಂಗೆ ತಂದಿದೆ. ನೀರು ಹಾಕ್ಯಾನ ಗೊತ್ತಿಲ್ಲ. ಏನು ಬರ್ಫ್ ಹಾಕ್ಯಾನ ಇಲ್ಲ. ಚಲೋನ ಕೊಡ್ತಾನ. 10 ರೂಪಾಯಿಗೆ ಒಂದು ಗ್ಲಾಸ್ ಕೊಡ್ತಾನೆ. ಬರ್ಫ್ ಹಾಕೋಮಂತೆ ನಾನು ಒಂದಿಟ್ಟು ಬರ್ಫ್ ಕೊಟ್ಟಿರ್ತೆ. 10 ರೂಪಾಯಿಗೆ ಈ ಗ್ಲಾಸ್ ತುಂಬ ಕೊಡ್ತಾನೆ. ನನಗೆ ಆ ಪ್ಲಾಸ್ಟಿಕ್ ಇದ್ರ ತೆಳ್ಳ ಗ್ಲಾಸ್ ಹಿಡಿಯಕ್ಕೆ ಹೋಗೋಣ ಒಳಗ ಹೋಗ್ಬಿಡ್ತಾವ. ಇದು ಚಲ್ಕೊಂಡು ಈಗ ತಗೊಂಬರಾಗ ತುಳ್ಕ್ಯಾಗ ಅಲ್ಲೇ ಕುಡಿಯಾರ ಚಲೋ ಅದ. ಅಲ್ಲೇ ನಿಂತ ತಗೊಂಡ್ ಕೈ ಹಿಡ್ಯಾಕತ್ತಾನ ಮೆತ್ತಗಾಗ್ಬಿಡ್ತಾವ. ಬರ್ರಿ ಸ್ನೇಹಿತರೆ, ಮತ್ತೇನಾಗ್ತೈತಿ ವಿಡಿಯೋ ಶೇರ್ ಮಾಡ್ತೀವಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ನಾನು ವಿಡಿಯೋ ಸ್ಟಾಪ್ ಮಾಡ್ದಕ್ಕೆ ಇವಾಗ ಸ್ಟಾರ್ಟ್ ಮಾಡೀನಿ. ಮತ್ತು ಸಂಜೆ ಆಡ ಬಿಟ್ಟಿದ್ದೆ ರೀ. ಒಂದು 2 ತಾಸು ಆಡ ಬಿಟ್ಟಿದ್ದಾರೆ. ಇವಾಗ ನಮ್ಮ ಚಿನ್ನುಗೆ ಎಗ್ ರೈಸ್ ಬೇಕಾಗಿತ್ತು ನೋಡ್ರಿ. ಎಗ್ ರೈಸ್ ಮಾಡ್ತಾ ಇದ್ದೀವಿ ರೀ. ಬೆಳಗ್ಗೆ ರೈಸ್ ಇತ್ತು ಹಂಗೆ ಸಾಂಬಾರು ಮಾಡ್ತೀನಪ್ಪ ಅಂದಾರಿ. ಇಲ್ಲ ಎಗ್ ರೈಸ್ ತಾನೇ ಮಾಡ್ಕೋತಾನತ್ರೆ. ತಾನೇ ಎಲ್ಲಿ ಮಾಡ್ಕೋತಾನ್ರಿ ಸಿಡಿಸ್ಕೋತಾನ ಅಂತೇಳಿ ನಾನೇ ಮಾಡಿ ಕೊಡತ್ತ. ಹಿಂಗೆ ನೋಡ್ರಿ ಈ ಥರ ನೋಡ್ರಿ. ಉಳ್ಳಾಗಡ್ಡಿ, ಖಾರ, ಉಳ್ಳಾಗಡ್ಡಿ, ಉಪ್ಪು, ಜೀರಿಗೆ, 3 ಮೊಟ್ಟೆದು ಹಾಕಾಕತ್ತೀನಿ. ಇನ್ನೊಂದು ಐತಿ ಸಾಕು. 3
ಎಲ್ಲ ಉಪ್ಪು ಖಾರ ಹಾಕಿ ಆಮೇಲೆ ತತ್ತಿ ಹಾಕೋದ್ರಿ. ತತ್ತಿ ಹಾಕಿಂದ ಸ್ವಲ್ಪ ಚಿಕನ್ ಮಸಾಲ ನೋಡಿ, ಹೊರಗಡೆಯಿಂದ ತಂದ ತಿನ್ನೋಕಿ ಮಾಡಿ ಅದನ್ನು ತಿನ್ನೋಕ್ಕಿಂತಲೂ ಮನ್ಯಾಗನ ಮಾಡಿ ಕೊಡಿದ್ರಿ ಮಕ್ಕಳಿಗೆ. ಕೆಮಿಕಲ್ ಹಾಕಿರ್ತಾರೆ ರೀ ಹೊರಗಡೆ ಒಳಗಿಂದ್ರಾಗ ಜಾಸ್ತಿ. ರೈಸ್ ಹಾಕಿಬಿಟ್ರೆ ಮುಗೀತು ರೀ, ಎಗ್ ರೈಸ್ ರೆಡಿ ಆಯ್ತು ರೀ. ಸಾಸ್ ಬೇಡ, ಏನೂ ಬೇಡ ರೀ. ನೋಡಿ ರೇಷನ್ ಅಕ್ಕಿ ರೈಸನ್ನ ರೀ, ಬೇರೆದೇನು ಮಾಡಿಲ್ಲ ನಾವು. ರೇಷನ್ ಅಕ್ಕಿದ ಬೆಳಗ್ಗೆ ಮಾಡಿದ್ದು ಉಳಿದಿತ್ರಲ್ಲ, ಅದನ್ನೇ ಹಾಕಿ ರೈಸ್ ಎಗ್ ರೈಸ್ ಮಾಡಿಕೊಡಕತ್ತೀವಿ ನೋಡ್ರಿ. ನೋಡಿ ಸ್ನೇಹಿತರೆ, ಎಗ್ ರೈಸು ರೆಡಿ ಆಯಿತು. ರೇಷನ್ ಅಕ್ಕಿ ಎಗ್ ರೈಸ್ ನೋಡಿರಿ, ಬಡವರ ಮನೆ ಎಗ್ ರೈಸ್ ರೀ. ಶ್ರೀಮಂತರ ಮನೆಯಾಗೆಲ್ಲ ಈ ಥರ ಇರಂಗಿಲ್ಲ ರೀ. ವೆರೈಟಿ ಕೊತ್ತಂಬರಿ, ಇದು ಸಾಸ್ ಹಾಕಿರೋ ಕಲರ್, ಪುದೀನ ಸಾಸ ಅದೆಲ್ಲ ಎಲ್ಲ ಹಾಕಿರ್ತಾರ. ಸಾಸ್ ಬಡ್ರ ಮನೆಯಂದು ನಿಂತಾರ. ನಮ್ಮ ಚಿನ್ನು ಹಾಕಿ ಕೊಡ್ತೀನಿ ರೀ, ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾ ನೋಡ್ರಿ. ಹೆಂಗೈತಪ್ಪ? ಸೂಪರ್ ಐತತ್ರಿ. ತೆಗೆದ್ಬಿಡು ಅಂತಂದ್ರೆ ಖರಾಬ್ ಉಪ್ಪ ಎಲ್ಲ ಕುಡಿಯತ್ತೆ. ಸಾಕೇನ ಊಟ ಹೊಡಿದು ಸಾಕ್ಬಿಡು. ನೋಡಿ 11 ಗಂಟೆ ಆಗ್ತಾಯಿದೆ ಟೈಮ್, ಇನ್ನು ಕೆಲಸ ಮಾಡ್ತಾ ಇದ್ದಾರೆ. ಗಾಡಿ ಕೆಲಸ ನಡೀತಾನೆ ಇದೆ. ಊಟ ಮಾಡಿಬಿಟ್ಟು ಗಾಡಿಗೆ ಏನೋ ಗಿಡಸ್ ಮಾಡ್ತಾ ಇದ್ದಾರೆ ನೋಡಿ. ಟೆರೆಸ್ ಮೇಲ್ಗಡೆ ಇದ್ದೀನಿ ರೀ ನಾನು. ಇಲ್ಲೇ ಮಲ್ಕೊಳಕ್ಕೆ ಹಾಸಿಗೆ ಮಾಡಿದ್ದೀವಿ ನೋಡಿ. ತಂಡ ಗಾಳಿ ಬರ್ತಾ ಇರ್ತೈತೆ ಸ್ನೇಹಿತರೆ. ಟೆರೆಸ್ ಮೇಲ್ಗಡೆ ಚಂದ, ಕೆಳಗಡೆ ಫ್ಯಾನಿನ ಗಾಳಿಗೆ ಸಿಕ್ಕಾಪಟ್ಟೆ ಮೈ ನೋವು ಬಂದಂಗೆ ಆಗತ್ತೆ. ಅದಕ್ಕೆ ನೋಡಿ. ಬರ್ರಿ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನಾಳೆ ಸ್ನೇಹಿತರೆ. ಬಾಯ್ ನೋಡಿ, ಅಲ್ಲಿವರೆಗೆ.